ಬೆಳಗ್ಗೆ 6 ಗಂಟೆಗೆ ಎದ್ದೆ ಸೆರೆಮುಟ್ಟಿದ್ದು ನಮ್ಮ ಹಸುಗಳನ್ನ ತೊಳಿಬೇಕಾಗಿತ್ತು. ನಾವು ವಾರಕ 3 ಕಿತ ತೊಳಿತೀರ ಹಸುಗಳನ್ನ. ಸೆರೆಮುಟ್ಟಿದ್ದೆ ಹಸುಗಳೆಲ್ಲ ತೊಳೆದಾದ್ಮೇಲೆ ಈ ಕಡೆ ಸ್ಪ್ರೇ ಕೂಡ ಹೊಡಿತಿದ್ದೆ. ಯಾಕಂತಂದ್ರೆ ನಣಗ್ಲು ಸೊಳ್ಳಿಗ್ಲು ಕುತ್ಕೊಂಬಾರ್ದು ಅಂದ್ಬಿಟ್ಟಿದ್ದೆ. ನಾನು ಸ್ಪ್ರೇ ಹೊಡಿಬೇಕಾದ್ರೆ ಈ ಕಡೆ ಪಾಪ ನಮ್ಮ ಅಣ್ಣ ಹಸುಗಳ್ಕ ಚಪ್ಪಲಿ ಕಲ್ಲುಗಳನ್ನ ತೊಳಿತಾ ಇದ್ದೆ. ಯಾಕಂತಂದ್ರೆ ಗಲೀಜಾಗ್ಬಿಟ್ಟಿದ್ದು. ಅದನ್ನು ವಾರಕ 3 ಕಿತ ತೊಳಿತೀರಿ. ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟಿದ್ದ, ಅಣ್ಣ ಕೊತ್ಮೀರಿ ಸೊಪ್ಪು ಕೊಟ್ಟಿದ್ದೀನಿ ಕೀಳಕ್ ಬಂದವ್ರೆ ಬಾಣ ಅಂತಂದ. ಹೋಗೋ ಫಸ್ಟ್ಗೆ ಅಲ್ಲಿ ಎಷ್ಟೋ ಕೊಟ್ಟಿದ್ದೆ ಅಂದ್ರೆ ಕದ್ದಿರಣ್ಣ ಅದು ಕತೆ ಯಾಕೆ ಹೇಳ್ತೀಯಾ, ಫುಲ್ಲು ಲಾಸು ಹಾಕಿರೋ ಬಂಡವಾಳ ಕೂಡ ಬಂದಿಲ್ಲ ಅಂತಂದ. ನಾನು ಹೇಳ್ದೆ ನನ್ನ ಫ್ರೆಂಡ್ ಮಗ ಕೊತ್ಮೀರಿ ಸೊಪ್ಪು ನಮ್ಮ ರೈತರ್ಕ ಲ್ಯಾಟ್ರ್ ಇದ್ದಂಗೆ ಬಂದ್ರೆ ಬಂದಂಗೆ ಹೋದ್ರೆ ಓದಂಗೆ ಅಂತಂದೆ. ಸೆರೆಮುಟ್ಟಿದ್ದೆ ಈ ಕಡೆ ಪಾಪ ಅವರು ಕ್ಲೀನಾಗಿ ಕಟ್ಬಿಟ್ಟು ಎತ್ತಾಕ್ತಾ ಇದ್ರು. ಎತ್ತಾಕ್ಬೇಕಾದ್ರೆ ಈ ಕಡೆ ಇವರು ಕ್ರೇಟ್ ಗಿಕ್ಕ ತುಂಬ್ಕೊಂತ ಇದ್ರು. ಎಷ್ಟಪ್ಪ ಒಂದು ಕ್ರೇಟ್ ತುಂಬ್ತಾರೆ ಕಟ್ ಅಂತಂದ್ರೆ 15 ಕಟ್ ತುಂಬ್ತಾರಂತೆ. ಎಷ್ಟಪ್ಪ ಒಂದು ಕಟ್ ಅಂದ್ರೆ ₹3 ಹಿಂಗೆ ನನ್ನ ಫ್ರೆಂಡ್ ಕೊಟ್ಟಿರೋದು ಇವ್ರಕ. ಸೇಮ್ ಅಕ್ಕ ನೀವೆಲ್ಲ ಕಿತ್ಕೊಂಡು ಹೋಗ್ರಿ ಅಂದ್ಬಿಟ್ಟು ನನ್ನ ಫ್ರೆಂಡ್ ಹೇಳ್ದ ಅವ್ರಿಗೆಲ್ಲ ಹೇಳಿದಾದ್ಮೇಲೆ ನನ್ನ ಫ್ರೆಂಡ್ ಇತ್ಕೊಂಡು ಅಣ್ಣ ನಾನು ಎಲ್ಲ ಫ್ರೆಂಡ್ಸು ಮತ್ತೆ ಮಹೇಶ್ ಫೋನ್ ಮಾಡೋಣ ಮೂವಿಗೆ ಹೋಗೋಣ ದುನಿಯಾ ವಿಜಯ್ ಅವ್ರದ್ದು ಅಂತಂದ. ಸರಿ ಅಂಬಿಟ್ಟಿದ್ದೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮಾಲೂರ್ ಕಡೆ ಬಂದ್ರೆ ಬರೋ ಫಸ್ಟ್ಗೆ ದೊಡ್ಡ ಕಟ್ಔಟ್ ಕೂಡ ಹಾಕಿದ್ರು. ನಾವು ಹೋಗಿದ್ದು ಎಷ್ಟು ಗಂಟೆ ಶೋಕ ಅಂತಂದ್ರೆ 1:15 ಶೋಕ. ನಾವು 1:15 ಥಿಯೇಟರ್ ಒಳಗೆ ಕುತ್ಕೊಂಡಿದ್ದೆ. ಜನ ಕೂಡ ಅವಾಗ ತಾನೇ ಸೇರ್ತಾ ಇದ್ರು ಎಲ್ಲಾರು. ಮೂವಿ ನೋಡ್ಬಿಟ್ಟು ನನ್ಕಂತೂ ಸೂಪರ್ ಅನ್ಸು. ನನ್ನ ಫ್ರೆಂಡ್ಸ್ ಕೇಳಿದ ಕಾರಣ ನೆಕ್ಸ್ಟ್ ಲೆವೆಲ್ ಐತೆ ಮೂವಿ ಮಾತ್ರ ಅಂತಂದ. ನೀವ್ಯಾರಾದ್ರೂ ಭೀಮಾ ಮೂವಿಗೆ ಹೋಗಿದ್ರೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡ್ಬಿಡಿ. ಸರಿ ಮುಟ್ಟಿದ್ದೆ ಅದರದೆಲ್ಲ ಮುಗಿಸ್ಕೊಂಡು ಟೈಮ್ ನೋಡಿದೆ 4 ಗಂಟೆ ಆಗಿತ್ತು ಥಿಯೇಟರ್ ಬಿಡಕ. ನನ್ನ ಫ್ರೆಂಡ್ ಕರ್ಕೊಂಡ್ ಬಂದಿದ್ದೆ ಊಟ ತಿನ್ನಕ. ಅವನು ಚಿಕನ್ ಮಾಡಿಸಿದ್ನು ಮತ್ತೆ ರೋಟಿಗಳು ಕೂಡ ಮಾಡಿಸಿದ್ನು. ಅದನ್ನೆಲ್ಲ ತಿನ್ಕೊಂಡು ಟೈಮ್ ನೋಡಿದೆ 7 ಗಂಟೆ ಆಗಿತ್ತು. ಅಂದ ಗಂಟೆ ಏನ್ ಮಾಡ್ತಾ ಇದ್ರಂತ ನೀವ್ಯಾರಾದ್ರೂ ಕೇಳಿದ್ರೆ ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಾಗ ಅದನ್ನು ಕಮೆಂಟ್ ಮಾಡ್ಬೋದು. ಮನೆಗೆ ಹೋಗಕ 7:30 ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.